ಫೈನಾನ್ಷಿಯಲ್ ಫ್ರೀಡಮ್ ಅಂತಂದರೆ ನಾವು ಎಷ್ಟು ದುಡ್ಡನ್ನ ಸಂಪಾದನೆ ಮಾಡ್ತೀವಿ ಮತ್ತು ನಾವು ದುಡ್ಡನ್ನ ಹೇಗೆ ಖರ್ಚು ಮಾಡ್ತೀವಿ. ಸಮ್ಟೈಮ್ಸ್ ನಮ್ಮ ಫ್ಯಾಮಿಲಿನ ನಾವೇ ಸಾಕಬೇಕಾಗತ್ತೆ. ಈಗ ಟ್ರೆಂಡಲ್ಲಿ ನೋಡಿದ್ರೆ ಜನ್ರೇಷನ್ಗೆ ನೋಡಿದ್ರೆ ತುಂಬ ದುಡ್ಡನ್ನು ಖರ್ಚು ಮಾಡ್ತಾರೆ. ಅವ್ರ ಮುಂದೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಲ್ಲ. ಇವತ್ತು 10,000 ಬಂತು ಅಂತಂದರೆ ಇಮಿಡಿಯೇಟ್ಲಿ 10,000 ಖರ್ಚು ಮಾಡಿಬಿಡ್ತಾರೆ. ಸೊ ನೀವು ಯಾವ ರೀತಿ ಹಣನ ಸಂಪಾದನೆ ಮಾಡೋದು ಮತ್ತು ಹೇಗೆ ನೀವು ಮನೆನ ನಿಭಾಯಿಸ್ತೀರಾ? ಈಗ ಹೇಳ್ತಾರೆ ಗೊತ್ತಾ, ಪಾಕೆಟ್ ಮನಿನ ನಾನು ಇಷ್ಟು ಉಂಡಿಯಲ್ಲಿ ಹಾಕಿದ್ದೀನಿ, ಇನ್ನು ಮಿಕ್ಕಿದ್ದು ಅವ್ರಿಗೆ ಗೊತ್ತಿಲ್ದಂಗೆ ಸೇವ್ ಮಾಡಿದ್ದೀನಿ ಅಂತ. ಆ ಥರ ಹೇಗೆ ಸೇವ್ ಮಾಡಿ? ಮೋಸ್ಟ್ಲಿ ನಾನು ಕೊಟ್ಟದೆಲ್ಲ ನಾವು ಬ್ಯಾಂಕ್ನಲ್ಲೇ ಇಟ್ಬಿಡ್ತೇವೆ. ಬಂದದ್ದು ಹಣ ಅಷ್ಟು ಖರ್ಚು ಮಾಡ್ತಾ ಕೂತ್ಕೊಂಡ್ರೆ ನೀವು ನಾಳೆಗಾಗಿ ಉಳಿತಾಯ ಮಾಡಬೇಕಾಗ್ತದೆ. ಸೊ ನೋಡಿ ಖರ್ಚು ಮಾಡ್ರಿ. ಹೌದು, ಈಗಿನ ಮಕ್ಕಳು ಹಂಗೆ ಇರ್ತಾರೆ, ಬಂದದೆಲ್ಲ ಖರ್ಚು ಮಾಡ್ಕೊಂಡು ಕಡೆಗೆ ನಾಳೆ ತಂದೆ ತಾಯಿ ಮುಖ ನೋಡ್ತಾರೆ. ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ನೀವು ಯಾವ್ದ್ರ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡಕ್ಕೆ ಇಷ್ಟಪಡ್ತೀರಾ? ಪ್ರಾಪರ್ಟಿ ಮೇಲೆ. ಗೋಲ್ಡ್ ಆಲ್ಸೋ ಗುಡ್ ಓನ್ಲಿ, ವಿ ನೀಡ್ ಇಟ್. ಸೊ ಪ್ರಾಪರ್ಟಿನೂ ತಗೊಂಡ್ರೆ ಒಳ್ಳೇದು. ಏನಂದ್ರೆ ಬಂದದ ಹಣವನ್ನು ನೋಡಿ ಖರ್ಚು ಮಾಡ್ರಿ. ಯಾವ ಸಮಯ ಹೆಂಗಿರ್ತದೆ ಅಂತ ಗೊತ್ತಾಗೋದಿಲ್ಲ. ಕಷ್ಟ ಬರಬೇಕಾದ್ರೆ ನಾವು ಉಳಿತಾಯ ಮಾಡಿದ ಹಣ ನಮಗೆ ಹೆಲ್ಪ್ ಮಾಡ್ತದೆ.